ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದರ ಯೂಟ್ಯೂಬ್ ಚಾನಲ್. ಏನಪ್ಪ ಈ ಹಣ್ಣು ಅಂದರೆ ಏನು ಅಂತ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೊಸ್ದಾಗಿ ನೋಡೋರಿಗೆ ಕಂಪ್ಲೀಟಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದು ನ್ಯಾಚುರಲ್ ಆಗಿ ನಮ್ಮ ಮನೆಯವ್ರು ಕಿತ್ಕೊಂಬಂದರು. ಇದ್ರ ಹೆಸರು ಬಂದುಬಿಟ್ಟು ಈಚಲಹಣ್ಣು ಅಂತ. ಸೊ ಇದು ಒಂದಷ್ಟು ಪಾಯಿಂಟ್ಸ್ಗಳು ನಾನು ನೋಟ್ ಮಾಡ್ಕೊಂಬಂದಿದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಹೆಸರು ಈಚಲಹಣ್ಣು. ಸೊ ಇದು ನ್ಯಾಚುರಲ್ ಆಗಿ ಸಿಕ್ಕಾಪಟ್ಟೆ ಫೈಬರ್ ಅಂಶ ಇರುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಪೌಡ್ರು ನೈಸರ್ಗಿಕವಾಗೇ ಇರುತ್ತೆ. ಸೊ ಈಸಿಯಾಗಿ ಹೇಳಬೇಕು ಅಂದರೆ ಇದರಲ್ಲಿ ಯಾವುದೇ ಇದು ಇರೋಲ್ಲ, ಅಂದರೆ ಕೆಮಿಕಲ್ಸ್ ಇರೋಲ್ಲ. ಮತ್ತು ನಾವು ಓನಾಗಿ ನಮ್ಮ ಮನೆಯವರೇ ಕಿತ್ಕೊಂಬಂದು ಬಕೆಟಲ್ಲಿಟ್ಟು ಅದನ್ನು ಕಾಯಿದಿದ್ದೆಲ್ಲ 2 ಡೇಸಲ್ಲೇ ಹಣ್ಣಾಯಿತು. ಒಂದು 48 ಅವರ್ಸ್, ಅದೇ 2 ಡೇಸಲ್ಲೇ ಹಣ್ಣಾಗಿದೆ. ಸೊ ಈ ಥರ ಇದೆ. ಸ್ವಲ್ಪ ಹುಳಗಳೆಲ್ಲ ಇರ್ತವೆ, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು. ಅವೇ ನಿಮಗೆ ಹಾರ್ಮ್ ಮಾಡಲ್ಲ, ಸುಮ್ಮನೆ ಓಡಾಡ್ತಿರ್ತವೆ, ಸ್ವೀಟ್ ಅಲ್ವಾ. ಸೊ ಸಣ್ಣ ಪುಟ್ಟ ಹುಳಗಳೆಲ್ಲ ಇರ್ತವೆ. ನೀಟಾಗಿ ಹಣ್ಣಾಗಿರೋದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು. ಆ್ಯಂಡ್ ಇದರಲ್ಲಿ ಮೇಯ್ನ್ ಏನಂದರೆ ನ್ಯಾಚುರಲಾಗಿ ಸಿಹಿ ಇದೆ, ಬಟ್ ಡಯಟ್ ಮಾಡೋರೆಲ್ಲ ತಿನ್ಬೋದು, ನೋ ಇಶ್ಯೂಸ್. ಆ್ಯಂಡ್ ಪೀರಿಯಡ್ ಸಮಯದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಯಾವುದೇ ಅಷ್ಟೇ ಏನೇ ತಿಂದರೂ ಲಿಮಿಟಲ್ಲಿ ತಿನ್ನಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಲಿಮಿಟ್ಸಲ್ಲೇ ತಿನ್ನಬೇಕು. ಆ್ಯಂಡ್ ಏನೇ ಒಂದು ಫ್ರೂಟ್ಸ್ ತಿನ್ನಬೇಕು ಅಂದರೂ ನೀಟಾಗಿ ವಾಶ್ ಮಾಡೇ ತಿನ್ನಬೇಕು ಅಂತ ನಾವು ಅಂದ್ಕೊಂಡು ನೀಟಾಗಿ 2-3 ಸಲ ವಾಶ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ಆ್ಯಂಡ್ ದೇಹಕ್ಕೂ ಅಷ್ಟೇ ತುಂಬ ಸ್ಟ್ರೆಂತಾಗಿ ಬೋನ್ಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದಿದು. ಆ್ಯಂಡ್ ನನಗೆ ಗೊತ್ತಿರೋದು ಇಷ್ಟೇ. ಇದೊಂದು ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ನೋಡಿ, ನೀಟಾಗಿ 3 ಸಲ ವಾಶ್ ಮಾಡಿಕೊಂಡು ತಿನ್ನಿ, ಯಾವುದೇ ಹಣ್ಣಾದರೂ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ಫೈಬರ್ ಅಂಶ ಯಥೇಚ್ಛವಾಗಿದೆ. ಆ್ಯಂಡ್ ನ್ಯಾಚುರಲ್ ಆಗಿ ಅದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಸಿಕ್ಕಾಪಟ್ಟೆ ಇದೆ. ಹೇಳ್ದಂಗೆ ನೆನಪಿರಲಿ, ಯಾವುದೇ ಹಣ್ಣು ತಿನ್ನಬೇಕಂದ್ರೂ ವಾಶ್ ಮಾಡಿ. ನಮ್ಮ ಕಡೆ ಈಚಲಹಣ್ಣು ಸಿಕ್ಕಾಪಟ್ಟೆ ಕಷ್ಟ, ರೇರ್, ಇಲ್ಲೆಲ್ಲೂ ಜಾಸ್ತಿ ಸಿಗಲ್ಲ. ನಾವು ಲಾಸ್ಟ್ ಟೈಮ್ ಎಲ್ಲೋ ಔಟ್ಸೈಡ್ ಹೋಗೋ ಟೈಮಲ್ಲಿ ಮರ ಸಿಕ್ಕಿದ್ದು ನಮಗೆ. ಸೊ ಹಾಗಾಗಿ ಇವರು ಮತ್ತೆ ಆ ಲೊಕೇಶನ್ಗೆ ಹೋಗಿ ಕಿತ್ಕೊಂಡು ನ್ಯಾಚುರಲಾಗಿ ತೊಗೊಂಬಂದಿದ್ದಾರೆ. ನಿಮ್ಮ ಕಡೆನೂ ಈಚಲಹಣ್ಣು ಸಿಗುತ್ತಾ ಅನ್ನೋದು ಕಮೆಂಟ್ ಮಾಡಿ. ಆ್ಯಂಡ್ ನೀವು ತಿಂದಿದ್ರೆ ಕೂಡ ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೆ ಟಿಪ್ಸ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ ಆಗಿ. ನಂದು ಚಾನಲ್ ಸ್ಟ್ರಕ್ಕಾಗಿ ಹೋಗ್ಬಿಟ್ಟಿದೆ, ವ್ಯೂಸು ಲೈಕ್ಸ್ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ಆಗಿದ್ದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಹಾಕಿ. ಇವಾಗ ಇದನ್ನು ತಿನ್ನುವ ಸಮಯ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಬಾಯ್.